ಅಲ್ಲಿ ರಥೋತ್ಸವ ನಡಿಬೇಕಾದ್ರೆ ತೇರನ್ನು ಎಳ್ಕೊಂಡು ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ತೇರು 25 ಅಡಿ ಇದೆ ಅಂದರೆ ಇನ್ನೊಂದು ಊರಲ್ಲಿ 50 ಅಡಿ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಒಬ್ರು ವಿಡಿಯೋ ಕಳಿಸಿ ಗುರುಜಿ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಧರೆಗುರುಳಿದೆ. ರಾಯಸಂದ್ರ ಕುರ್ಜು ಕೆಳಗೆ ಸಿಲುಕಿ ಇಬ್ಬರು ದುರ್ಮರಣವನ್ನ ಹೊಂದಿದ್ದಾರೆ. ಧರೆಗುರುಳಿದೆ ಗಗನಚುಂಬ ತೇರು. ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಈ ಅವಘಡ ಸಂಭವಿಸಿರೋದು. ಶುಕ್ರವಾರ ನಡೆದ ಘಟನೆ ಹುಸ್ಕೂರು ಮದ್ದೂರಮ್ಮ ಜಾತ್ರೆ, ಕೋಲಾರ ಜಿಲ್ಲೆ. ಅಲ್ಲಿ ರಥೋತ್ಸವ ನಡಿಬೇಕಾದ್ರೆ ತೇರನ್ನು ಎಳ್ಕೊಂಡು ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ನೋಡಿ, ಇಲ್ಲೊಂದು ಸೂಕ್ಷ್ಮ ವಿಚಾರದ ಎಲ್ಲ ಜಾತ್ರೆಗಳ ಮೂಲ ಉದ್ದೇಶ ಭಕ್ತಿ ಮತ್ತು ಮನೋರಂಜನೆ. ಜಾತ್ರೆಗಳು ನೋಡಿ, ಅಲ್ಲಿ ಜಾಸ್ತಿ ಮನೋರಂಜನೆ ಸಿಗೋಕ್ಕೋಸ್ಕರ ಇರ್ತವೆ. ನಮ್ಮೂರಲ್ಲಿ ತೇರು 25 ಅಡಿ ಇದೆ ಅಂದರೆ ಇನ್ನೊಂದು ಊರಲ್ಲಿ 50 ಅಡಿ ಮಾಡ್ತಾರೆ. ಅಲ್ಲಿ 50 ಇದ್ದರೆ ಇನ್ನೊಬ್ಬ 100 ಅಡಿ ಮಾಡ್ತಾನೆ. ಎತ್ತರವಾಗಿ ಮಾಡಿ ಅವನ ಮನಸ್ಸು ಈಗೋ, ಮನುಷ್ಯನ ಅಹಂ ತೃಪ್ತವಾಗಬೇಕು. ಅವ್ರದ್ಕಿನ್ನ ನಾನು ಎತ್ತರ ಮಾಡಿದ್ದೀನಿ ಅಂತ. ಭಕ್ತಿಯಲ್ಲಿ ಮನಸ್ಸು ಆ ಮಟ್ಟಕ್ಕೆ ಹೋದರೆ ಆ ಮನಸ್ಸಿನ ವರ್ತನೆಯೇ ಬೇರೆ. ಇಲ್ಲಿ ಅಹಂನ ಮಟ್ಟ ಹೋಗ್ತಾ ಇದೆ, ಜಾಸ್ತಿ ಆಗುತ್ತೆ ಅಂತ. ಈಗ ತೇರು ಹೋಗ್ತಾ ಇತ್ತು, ಎಳ್ಕೊಂಡು ಹೋಗ್ತಾ ಇದ್ರು. ದೇವರ ಮುಂದೆ ಒಂದಷ್ಟು ಜನ ನಿಂತಿದ್ರು, ಅದು ಇಂಬ್ಯಾಲೆನ್ಸ್ ಆಯಿತು, ಬಿದ್ದೋಯ್ತು. ದೇವರ ನಿನ್ನ ಪಕ್ಕನೇ ಇದೆ, ಯಾಕೆ ದೇವ್ರು ಕಾಪಾಡಿಲ್ಲ? ದೇವ್ರು ಬಂದು ತೇರು ಹಿಂಗೆ ಹಿಡ್ಕೋಬೋದಾಗಿತ್ತಲ್ಲ. ನನ್ನ ಉತ್ಸವ ಮಾಡ್ತಾ ಇದ್ದಾರೆ, ಇವರೆಲ್ಲರೂ ನನ್ನ ಮಕ್ಕಳು, ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ದೇವ್ರು ಬಂದು ಮೇಲೆ ಹಿಡ್ಕೋಬೇಕಾಗಿತ್ತು. ಅಲ್ಲ, ಇದು ನಿನಗೋಸ್ಕರ ಮಾಡುತ್ತಾ ಇರತಕ್ಕಂಥ ಒಂದು ಉತ್ಸವ. ಅದರಲ್ಲಿ ಹಿಂದಿನ ಕಾಲದಲ್ಲೇ ನೋಡಿ, ಸಿಡಿ ಆಡೋದು ಮತ್ತು ಗುಂಡುಗಳೆತ್ತೋದು, ಇನ್ನೇನೇನೋ ಬೇರೆ ಬೇರೆ ಆಟಗಳಿರ್ತಾವಲ್ಲಿ. ಜಾತ್ರೆ ಅಂದರೆ ಅಲ್ಲಿ ಆಟಗಳಿರ್ತವೆ, ಮನೋರಂಜನೆ ಭಕ್ತಿಯ ಜೊತೆಗೆ. ಕೆಲವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಪಾಪ ಮನೋರಂಜನೆ ಇರ್ತಾ ಇರಲಿಲ್ಲ, ದೇವರನ್ನೇ ಮನೋರಂಜನಾ ವಿಷಯವಾಗಿ ಉಪಯೋಗಿಸ್ಕೋತಾ ಇದ್ರು. ನಾಟಕಗಳು, ರಾಮಾಯಣ, ಮಹಾಭಾರತ, ದೇವ್ರ ಬಗ್ಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ನಾಟಕಗಳನ್ನು ಉಪಯೋಗಿಸ್ಕೋತಾ ಇದ್ರು. ಮತ್ತು ತುಂಬ ದೂರದ ಬಂಧುಗಳೆಲ್ಲ ಹಳ್ಳಿಗೆ ಬಂದು ಸೇರ್ಕೋತಾ ಇದ್ರು. ಒಂದು 3 ದಿನ ವಿಧ ವಿಧವಾದ ಅಡುಗೆ ಮಾಡಿಕೊಂಡು ಜಾತ್ರೆ ಹೆಸರಿನಲ್ಲಿ ಸಂಭ್ರಮಿಸ್ತಿದ್ರು. ಆದರೆ ಹೀಗೇನಾಗಿದೆ, ಮನುಷ್ಯನ ಮನಸ್ಸು ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಅವನದಕ್ಕಿನ್ನ ಜಾಸ್ತಿ, ಇವನದಕ್ಕಿನ್ನ ಜಾಸ್ತಿ. ಶಿವ ಅಂದರೆ ಒಂದು ಶಿವನ ದೇವಸ್ಥಾನ ಇರ್ತಾಯಿತ್ತು, ಅಲ್ಲಿ ಒಂದು ಭಕ್ತಿ ಇರ್ತಾಯಿತ್ತು, ಭಜನೆ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ ಕೆಲವು ಕಡೆ. ಆದರೆ ಈಗ ಅದೇ ಫ್ಯಾಷನ್ ಆಗಿಬಿಟ್ಟಿದೆ. ಈಗ ಆದಿಯೋಗಿ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಅಷ್ಟು ದೊಡ್ಡದಾಗಿ ಕಟ್ಟಿರೋದಕ್ಕೆ ಜನ ಹೋಗಿ ನೋಡೋದು, ಇಷ್ಟು ದೊಡ್ಡದ. ಅದು ಭಕ್ತಿಯ ಶಿವ ಹೋಗಿ ಸೆಲ್ಫಿಯ ಶಿವ ಆಗಿದ್ದಾನೆ. ಅಲ್ಲೋಗೆಲ್ಲ ಸೆಲ್ಫಿ ತಗೋತಾರೆ ಹಿಂಗೆ. ಅದನ್ನು ನೋಡೋಕ್ಕೆ ಜನ ಅಲ್ಲಿ ಹೋಗ್ತಾರೆ. ಸೊ ಒಂದು ದೊಡ್ಡದು ಮಾಡಬೇಕು, ಒಂದು ಪ್ರತಿಮೆನ ದೊಡ್ಡದಾಗಿ ಮಾಡಬೇಕು. ಈಗ ಒಂದು ಆಂಜನೇಯ ದೇವಸ್ಥಾನ ಇದೆ ನಮ್ಮ ಕುಣಿಗಲ್ ಹತ್ರ.
ಆಂಜನೇಯನ ವಿಗ್ರಹ ತುಂಬ ದೊಡ್ಡದು ಮಾಡಿದ್ದಾರೆ. ಎಷ್ಟು ದೊಡ್ಡದು ಮಾಡ್ತೀಯೋ, 100 ಅಡಿ, 200 ಅಡಿ, 300 ಅಡಿ, 500 ಅಡಿ, 1000 ಅಡಿ ಮಾಡಿಬಿಟ್ರೆ ವಿಶ್ವರೂಪ ದರ್ಶನ ಅಂತ ಜೋರಾಗಿ ಮಾಡಿಬಿಟ್ರೆ ಅಲ್ಲಿ ಜನ ಹೋಗ್ತಾರೆ. ಜನರ ಅಹಂಗೆ ತೃಪ್ತವಾಗಬೇಕು, ಅಹಂಕಾರ ತೃಪ್ತವಾಗಬೇಕು. ನಾನಿಷ್ಟು ಮಾಡಿದ್ದೀನಿ ಅಂತ. ನಾನಿಷ್ಟು ಭಕ್ತಿ ಇದೆ, ನನ್ನಲ್ಲಿ ಇಷ್ಟೊಂದು ಭಕ್ತಿ ಇದೆ, ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀನಿ, ನಾನು ಇಷ್ಟೊಂದು ಕರುಣೆ ತುಂಬಿದೆ, ಇಷ್ಟೊಂದು ತ್ಯಾಗ ಇದೆ, ಇಷ್ಟು ಜನಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂದರೆ ಅವನ ಮನಸ್ಸು ಶಾಂತವಾಗುತ್ತೆ. ಈ ಸೃಷ್ಟಿಯೇ ಭಗವಂತನಾಗಿ ಕಾಣ್ತಾನೆ. ಅಲ್ಲ, ನನ್ನ ಸಣ್ಣದು 200 ಅಡಿ 300 ಅಡಿ ವಿಗ್ರಹ ಯಾವ ಮಹಾ ಈ ಭೂಮಿಗೆ ಹೋಲಿಸಿದ್ದಾರೆ, ಗ್ರಹಗಳಿಗೆ ಹೋಲಿಸಿದರೆ ಎಷ್ಟೋದು ದೂರದ ಲಕ್ಷಾಂತರ ಕೋಟಿ ದೂರದಲ್ಲಿ ಇನ್ನೂ ಗ್ರಹಗಳು ಇವೆ, ಬರೀ 9 ಅಲ್ಲ. ಸೊ ಹೀಗೆ ಸೃಷ್ಟಿಗೆ ನನ್ನನ್ನು ಕಂಪೇರ್ ಮಾಡ್ಕೊಂಡು ನಾನು ಏನೂ ಅಲ್ಲ. ಆ ಕ್ರಿಯೇಟರ್ಗೆ, ಸೃಷ್ಟಿಯನ್ನು ಸೃಷ್ಟಿ ಮಾಡೋದವನಿಗೆ ನಿನಗೆ 50 ಅಡಿ ತೇರು ಮಾಡ್ತೀನಿ, 100 ಅಡಿ ತೇರು ಮಾಡ್ತೀನಿ ಅಂತ ಒದ್ದಾಡಿಕೊಂಡು ಮನುಷ್ಯ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ತೊಳ್ಳಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಅಷ್ಟೊಂದು ಅವಶ್ಯಕತೆ ಇಲ್ಲ. 200 ಅಡಿ 100 ಅಡಿ 150 ಅಡಿ ಬೇಕಾಗಿಲ್ಲ. ಸಿಂಪಲಾಗೆ ಒಂದು ಮಾಡಿಕೊಂಡು ಆರಾಮಾಗಿ ಹೋಗಿ ಅಲ್ಲಿ ನಿಮ್ಮ ಭಕ್ತಿಯನ್ನು ತೋರಿಸಿ, ಹಸಿದವನಿಗೆ ಅನ್ನ ಹಾಕಿ, ಕರುಣೆಯನ್ನು ತೋರಿಸಿ, ಸಹಾಯ ಮಾಡಿ, ನೀವು ಸೆಲೆಬ್ರೇಟ್ ಮಾಡಿ, ಶಾಂತವಾಗಿರಿ. ಯಾವುದು ತೋರಿಕೆ ಅವಶ್ಯಕತೆ ಇಲ್ಲ. ನಿನ್ನ ತೋರಿಕೆ, ನಿನ್ನ ಕಷ್ಟವನ್ನು ನೋಡಿ ಭಗವಂತ ತೃಪ್ತನಾಗುವುದಿಲ್ಲ. ಕೆಲವರೆಲ್ಲ ನೋಡಬೇಕು, ಜಾತ್ರೆಗಳಲ್ಲಿ ಏನು ಮೈಗೆಲ್ಲ ಚುಚ್ಚಿಕೊಂಡು, ತಮಿಳ್ನಾಡು ಕಡೆ ಜಾಸ್ತಿ ಸಿಡಿ ಆಡ್ತಾರೆ ಅಂತ ಆಡ್ತಾರೆ. ಆ ಎಲ್ಲ ದೊಂಬರಾಟಗಳ ಅವಶ್ಯಕತೆ ಭಗವಂತನಿಗೆ ಇಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲ ಜೀವರಾಶಿಗಳು ಒಂದೇ. ದೇವರಿಗೆ ಕತ್ತೆನೂ ಒಂದೇ, ಕುದುರೆನೂ ಒಂದೇ, ಎಮ್ಮೆನೂ ಒಂದೇ, ಮನುಷ್ಯನೂ ಒಂದೇ. ಯಾಕೆಂದರೆ ಎಲ್ಲವೂ ಅವನ ಸೃಷ್ಟಿ ಅಲ್ವೇನ್ರಿ? ಈ ಸೃಷ್ಟಿ ಅದ್ಭುತ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ದಾರಿಯಲ್ಲಿ ಹೋಗೋ ನಾಯಿಯೂ ಕೂಡ ಭಗವಂತನಿಗೆ ಒಂದೇ, ವ್ಯತ್ಯಾಸ ಇಲ್ಲವೇ ಇಲ್ಲ. ಎಲ್ಲ ಕ್ರಿಯೇಷನ್ ಕೂಡ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಸ್ವಲ್ಪ ಮನಸ್ಸನ್ನು ವಿಕಾಸವಾಗಿ ಇಟ್ಕೊಳ್ಳಿ. ಈ ಅಜ್ಞಾನದಿಂದ, ಈ ಅಹಂಕಾರದಿಂದ ಹೊರಗಡೆ ಬನ್ನಿ. ಎಲ್ಲೆಲ್ಲಿ ಅದ್ದೂರಿತನ ಇರುತ್ತೋ ಅಲ್ಲಿ ಅವಾಯ್ಡ್ ಮಾಡಿ. ಅವಶ್ಯಕತೆ ಇಲ್ಲ. ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಸುಮ್ಮನೆ ಮನಸ್ಸನ್ನು ಖಾಲಿ ಮಾಡಿ ನೆಮ್ಮದಿಯಾಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ. ನಿಮಗೆ ಇಷ್ಟವಾದ ದೇವರು ಓಂ ನಮಃ ಶಿವಾಯ ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅಥವಾ ಯಾವುದಾದ್ರೂ ದೇವಿ ಹೆಸರಾದರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿ. ಅರ್ಥ ಆಯ್ತಾ? ಈ ರೀತಿ ದೊಂಬರಾಟಗಳು ನಡೆಯುವ ಸ್ಥಳಕ್ಕೆ ಹೋಗೋದನ್ನು ಕಡಿಮೆ ಮಾಡಿ. ಅಹಂಕಾರಕ್ಕೆ ಸಿಲುಕಬೇಡಿ. ಸರಳವಾಗಿ ಸಹಜವಾಗಿರಿ. ಅದೇ ನಿಜವಾದ ಬದುಕು, ಅದೇ ನಿಜವಾದ ಪೂಜೆ. ಭಗವಂತನಿಗೆ ಏನನ್ನೂ ಕೊಡದೆ ಪ್ರಾರ್ಥಿಸುವುದೇ ನಿಜವಾದ ಪೂಜೆ. ಅವನದನ್ನು ಅವನಿಗೆ ಕೊಟ್ಟು ಪ್ರಾರ್ಥಿಸುವುದು ಪೂಜೆ ಅಲ್ಲ. ಥ್ಯಾಂಕ್ ಯು.